ನಮಸ್ತೆ. ಚಂದ್ರವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜೈರಾಮ್, ಯೋಗ ಪ್ರಾಧ್ಯಾಪಕ. ಇಂದಿನ ಯೋಗ ಕಾರ್ಯಕ್ರಮದಲ್ಲಿ ನಾವು ಹಿರಿಯ ನಾಗರಿಕರಿಗಾಗಿ ಯೋಗ ಕಾರ್ಯಕ್ರಮವನ್ನು ಮಾಡಿಸುತ್ತಿದ್ದೇವೆ. ಮೊದಲಿಗೆ ಅರ್ಧಕಟಿ ಚಕ್ರಾಸನ. 60 ವರ್ಷ ವಯಸ್ಸು ದಾಟಿದ ನಂತರ ತೊಂದರೆ ಕೊಡುವಂತಹ ಒಂದು ವ್ಯಾಧಿ ಏನು ಅಂದರೆ ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು. ಇವುಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಮತ್ತು ಭುಜಗಳ ನೋವು ಸಹ ಇದರಿಂದ ವಾಸಿಯಾಗ್ತದೆ ಮತ್ತು ದೇಹವನ್ನು ಸದೃಢವಾಗಿಡಲಿಕ್ಕೆ ಈ ಆಸನವನ್ನು ಮಾಡಬೇಕು. ಇದರ ಹೆಸರು ಅರ್ಧಕಟಿ ಚಕ್ರಾಸನ. ಮೊದಲಿಗೆ ನಿಧಾನವಾಗಿ ತಾಡಾಸನ ಸ್ಥಿತಿಯಲ್ಲಿ ನಿಂತು ಬಲಗೈಯನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ತಿ, ಬಲಗೈಯನ್ನು ಮೇಲಕ್ಕೆ ಎತ್ತಿ, ನಿಧಾನಕ್ಕೆ ಬಲಗೈಯನ್ನು ಮೇಲಕ್ಕೆ ಎತ್ತಿ, ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಈಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಗಡೆ ದೇಹವನ್ನು ತಿರುಗಿಸಿ ಸಾಧ್ಯವಾದಷ್ಟು ದೇಹವನ್ನು ಕೆಳಗೆ ತಗೊಳ್ಳಿ. ಇದರಿಂದ ಸೊಂಟದ ಮತ್ತು ಬೆನ್ನಿನ ನೋವು ಎಲ್ಲ ಕಡಿಮೆ ಆಗ್ತದೆ. ಅದು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯಿಂದ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ಆದರೂ ನಿಲ್ಲಿ. ಈಗ ನಿಧಾನವಾಗಿ ಮತ್ತೆ ಕೈಯನ್ನು ವಾಪಸ್ ತಗೊಳ್ಳಿ. ಈಗ ನಿಧಾನವಾಗಿ ಮತ್ತೆ ತಾಡಾಸನ ಸ್ಥಿತಿಗೆ ಬಂದು ಎಡಗೈಯನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ತಿ, ಎಡಗೈಯನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ತಿ. ಈಗ ಎಡಗೈಯನ್ನು ಮೇಲಕ್ಕೆ ಎತ್ತಿ ನಿಧಾನಕ್ಕೆ ಬಲಗಡೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಗಡೆ ದೇಹವನ್ನು ಆದಷ್ಟು ಕೆಳಗೆ ಬಗ್ಗಿಸಿ ಉಸಿರನ್ನು ಬಿಡುತ್ತಾ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಇರಬೇಕು. ನಿಧಾನಕ್ಕೆ ಉಸಿರನ್ನು ತಗೊಳ್ಳೋದು ಬಿಡುವುದು ಮಾಡಿ. ಇದು ಸಹ ಎರಡೂ ಕಡೆಯ ಸೊಂಟದ ಮತ್ತು ಪಕ್ಕೆಲುಬಿನ ನೋವನ್ನು ವಾಸಿ ಮಾಡ್ತದೆ. ಈಗ 5 ಸೆಕೆಂಡ್ ನಿಲ್ಲಿ. ನಿಧಾನಕ್ಕೆ ಮತ್ತೆ ಸಹಜ ಸ್ಥಿತಿಗೆ ಬನ್ನಿ, ವಾಪಸ್ ಬನ್ನಿ. ನಿಧಾನಕ್ಕೆ ಕೈಯನ್ನು ಕೆಳಗೆ ಬಿಡಿ. ಈಗ ಮುಂದಿನ ಒಂದು ಆಸನಕ್ಕೆ ಹೋಗೋಣ. ಉತ್ಕಟಾಸನ. ಇದು ಕುರ್ಚಿಯ ಮೇಲೆ ಕುಳಿತ ಹಾಗೆ ದೇಹವನ್ನು ಮಾಡುವಂಥದ್ದು. ಮಂಡಿ ನೋವು ಸಹಜವಾಗಿ 60 ವರ್ಷ ಮೇಲೆ ಆದವರಿಗೆ ಮಂಡಿ ನೋವು ಇರ್ತದೆ. ಇದನ್ನು ಮಾಡೋದ್ರಿಂದ ಮಂಡಿ ನೋವು ವಾಸಿಯಾಗ್ತದೆ ಮತ್ತು ಕಾಲುಗಳಿಗೆ ಶಕ್ತಿ ಬರ್ತದೆ, ಬೆನ್ನು ನೋವು ವಾಸಿಯಾಗ್ತದೆ. ಇದರ ಹೆಸರು ಉತ್ಕಟಾಸನ. ನಿಧಾನವಾಗಿ 2 ಕೈಗಳನ್ನು ಚಾಚಿ ಭುಜದ ನೇರಕ್ಕೆ 2 ಕಾಲುಗಳನ್ನು ಅಗಲಿಸಿ ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಉಸಿರನ್ನ ಬಿಡ್ತಾ ಕುರ್ಚಿಯಲ್ಲಿ ಕುಳಿತ ಹಾಗೆ ದೇಹದ ಭಾಗವನ್ನು ಮಾಡಿ. ಇದಕ್ಕೆ ಉತ್ಕಟಾಸನ ಅಂತ ಹೇಳ್ತಾರೆ. ಇದನ್ನು ದಿನನಿತ್ಯ ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರ್ತದೆ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ಸಹಜ ಉಸಿರಾಟ ನಡೆಸಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ನಿಧಾನಕ್ಕೆ ಕೈಗಳನ್ನು ಕೆಳಗೆ ಬಿಡಿ, ಕಾಲುಗಳನ್ನು ಜೋಡಿಸಿ ತಾಡಾಸನದ ಸ್ಥಿತಿಗೆ ಬನ್ನಿ. ಈಗ ಮುಂದಿನ ಒಂದು ಆಸನ ತ್ರಿಕೋನ. ತ್ರಿಕೋನ ಅಂದರೆ ಟ್ರಯಾಂಗಲ್ ಅಂತ ಹೇಳ್ತೇವೆ. ಆ ಒಂದು ತ್ರಿಕೋನಾಸನವನ್ನು ಮಾಡುವುದರಿಂದ ಸೊಂಟ ನೋವು, ಬೆನ್ನು ನೋವಿಗೆ ಬಹಳಷ್ಟು ಒಳ್ಳೆಯದು. ಕುತ್ತಿಗೆ ನೋವಿಗೂ ಸಹ ಇದು ಬಹಳ ಒಳ್ಳೆಯ ಆಸನ. ಈಗ 2 ಕೈಗಳನ್ನು ಭುಜದ ನೇರಕ್ಕೆ ತಗೊಳ್ಳಿ. ಪಾದಗಳನ್ನು 2 ಅಗಲಿಸಿ ನಿಧಾನಕ್ಕೆ ಬಲಗಡೆ ಪಾದವನ್ನು ತಿರುಗಿಸಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಬಲಗಡೆ ದೇಹವನ್ನು ಕೆಳಗೆ ಆದಷ್ಟು ಕೆಳಗೆ ತಳ್ಳಿ ಜಗ್ಗಿ. ಮೇಲೆ ನೋಡಿ, ಕೈ ಬೆರಳುಗಳು ಭುಜಕ್ಕೆ ನೇರವಾಗಿ ಇರಲಿ. 5 ಸೆಕೆಂಡ್ ಹೀಗೆ ನಿಲ್ಲಿ. ನಿಧಾನವಾಗಿ ವಾಪಸ್ ಬನ್ನಿ. 2 ಕೈಗಳು ಭುಜಕ್ಕೆ ನೇರವಾಗಿ ಇರಲಿ. ನಿಧಾನವಾಗಿ 2 ಪಾದಗಳನ್ನು ಜೋಡಿಸಿ 2 ಕೈಗಳನ್ನು ತೊಡೆಗಳ ಮೇಲೆ ಬಿಡಿ. ಈಗ ಮತ್ತೆ ತಾಡಾಸನ ಸ್ಥಿತಿಗೆ ಬನ್ನಿ. ಈಗ ನಿಧಾನವಾಗಿ ಕೆಳಗೆ ಕುಳಿತುಕೊಳ್ಳಿ. ದಂಡಾಸನ ಸ್ಥಿತಿಗೆ ಕುಳಿತುಕೊಳ್ಳಿ. ಈಗ ಮಾಡೋಣ ಗೋಮುಖಾಸನ. ಗೋಮುಖಾಸನ ಎಂದರೆ ಹಸುವಿನ ಮುಖದ ಹಾಗೆ ನಮ್ಮ ಮೊಣಕಾಲಿನ ಭಾಗವನ್ನು ಮಾಡುವಂಥದ್ದು. ಇದು ಮಂಡಿ ನೋವಿಗೆ, ಬೆನ್ನು ನೋವಿಗೆ, ಸೊಂಟ ನೋವಿಗೆ ಬಹಳಷ್ಟು ಒಳ್ಳೆಯದು. ಮತ್ತು ಎದೆಯ ತೊಂದರೆಗಳು ಅಂದರೆ ಶ್ವಾಸಕೋಶ, ಹೃದಯದ ತೊಂದರೆಗಳು ನಿವಾರಣೆ ಆಗ್ತದೆ. ಮತ್ತು ಹೃದಯ ಹಿಗ್ಗುವುದು, ಕುಗ್ಗುವುದು ಆಗುವುದರಿಂದ ಕ್ರಮಬದ್ಧವಾಗಿ ರಕ್ತ ಚಾಲನೆ ಉಂಟಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮುಖ್ಯವಾಗಿ ವಯಸ್ಸಾದವರು ಮಾಡಿದರೆ ಆರೋಗ್ಯ ಚೆಂದಾಗಿರ್ತದೆ. ಮೊದಲಿಗೆ ನಿಧಾನವಾಗಿ 2 ಕೈಗಳನ್ನು ಮುಂದಕ್ಕೆ ತನ್ನಿ ಭುಜದ ನೇರಕ್ಕೆ. ಈಗ ಬಲಗಾಲನ್ನು ಮೊದಲು ಮೇಲೆ ಇಡಿ, ಎಡಗಾಲನ್ನು ಕೆಳಗೆ ಇಡಿ.
ಈಗ ಬಲಗೈ ಮೇಲೆ, ಎಡಗೈ ಕೆಳಗೆ, ಹಿಂದೆ ಸಾಧ್ಯವಾದಷ್ಟು ಅದನ್ನು ಲಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಅವೆರಡನ್ನು ಜೋಡಿಸಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡುವುದು. ಈಗ 5 ಸೆಕೆಂಡ್ ಅಲ್ಲೇ ನಿಲ್ಲಿ, ಸಹಜ ಉಸಿರಾಟ ಇರಲಿ. ಈಗ ನಿಧಾನಕ್ಕೆ 2 ಕೈಗಳನ್ನು ವಾಪಸ್ ಮತ್ತೆ ಭುಜದ ನೇರಕ್ಕೆ ಮುಂದೆ ತನ್ನಿ. ಈಗ 2 ಕಾಲುಗಳನ್ನು ನೇರ ಮಾಡಿಕೊಂಡು ತಾಡಾಸನ ಸ್ಥಿತಿಗೆ ಬನ್ನಿ. ಈಗ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಮಾಡೋಣ. ಎಡಗಡೆಯ ಕಾಲು ಮೇಲೆ ಬರಲಿ, ಬಲಗಡೆಯ ಕಾಲು ಕೆಳಗೆ ಬರಲಿ. ಈಗ ಭುಜದ ನೇರಕ್ಕೆ ಕೈಗಳನ್ನು ತಂದು ಎಡಗೈ ಮೇಲೆ, ಬಲಗೈ ಕೆಳಗೆ, ಸಹಜ ಉಸಿರಾಟ. ಸಾಧ್ಯವಾದಷ್ಟು ತೋಳನ್ನು ಕಿವಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಭುಜದ ತೊಂದರೆ ನಿವಾರಣೆ ಆಗ್ತದೆ. ಬಹಳ ಉತ್ತಮವಾದ ಆಸನ. ಭುಜ ಮತ್ತು ಎದೆಯ ನೋವಿಗೆ ಬಹಳ ಒಳ್ಳೆಯದು. ಸಹಜ ಉಸಿರಾಟ 5 ಸೆಕೆಂಡ್. ನಿಧಾನವಾಗಿ ಮತ್ತೆ 2 ಕೈಗಳು ಭುಜದ ನೇರಕ್ಕೆ ಬರಲಿ. 2 ಕಾಲುಗಳನ್ನು ನಿಧಾನವಾಗಿ ನೇರವಾಗಿ ಇಡೀ ದಂಡಾಸನ ಸ್ಥಿತಿಗೆ ಬನ್ನಿ. ಮುಂದಿನ ಒಂದು ಆಸನ ಅರ್ಧ ಉಷ್ಟ್ರಾಸನ. ಇದು ಬೆನ್ನು ನೋವು, ಸೊಂಟ ನೋವಿಗೆ ಬಹಳ ಒಳ್ಳೆಯದು. ಮತ್ತೆ ಮುಖ್ಯವಾಗಿ ವಯಸ್ಸಾದವರಿಗೆ ಸೊಂಟ ಬಹಳ ಹಿಡ್ಕೊಳ್ಳುತ್ತೆ. ಅಂದರೆ ಏನಾದರೂ ಭಾರವಾದ ವಸ್ತು ಈ ಥರದನ್ನು ಎತ್ತುವಾಗ ಸೊಂಟ ಹಿಡ್ಕೊಳ್ಳುತ್ತೆ. ಅದನ್ನು ವಾಸಿ ಮಾಡಲಿಕ್ಕೆ ಇದು ಬಹಳ ಉತ್ತಮವಾದ ಆಸನ. ಇದರ ಹೆಸರು ಅರ್ಧ ಉಷ್ಟ್ರಾಸನ. ಅಂದರೆ ಒಂಟೆ ಕುತ್ತಿಗೆಯನ್ನು ಸ್ವಲ್ಪ ಮೇಲೆ ಎತ್ತಿದಾಗ ಹಿಂದಕ್ಕೆ ಯಾವ ರೀತಿ ಕಾಣುತ್ತೆ ಆ ರೀತಿ ಮಾಡುವಂಥದ್ದು. ಈಗ ನಿಧಾನವಾಗಿ ವಜ್ರಾಸನ ಸ್ಥಿತಿಗೆ ಬನ್ನಿ. ನಿಧಾನವಾಗಿ 2 ಕಾಲುಗಳನ್ನು ಮಡಿಸಿ ವಜ್ರಾಸನ ಸ್ಥಿತಿಗೆ ಬಂದು ನಿಧಾನವಾಗಿ ಮಂಡಿಯ ಮೇಲೆ ಮೊದಲು ನಿಲ್ಲಿ. 2 ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ಈಗ ನಿಧಾನವಾಗಿ 2 ಕೈಗಳನ್ನು ಸೊಂಟದ ಮೇಲೆ ಇಡಿ. ಈಗ ಮೊದಲಿಗೆ ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ತಾ ಸಾಧ್ಯವಾದಷ್ಟು ಹಿಂದಕ್ಕೆ ತಲೆಯನ್ನು ಬೆಂಡ್ ಮಾಡಿ. ಹಿಂದಕ್ಕೆ ಜಗ್ಗಿ ತಲೆಯನ್ನು, ಸೊಂಟವನ್ನು ಹಿಂದಕ್ಕೆ ಬಗ್ಗಿಸಿ. ಅದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟ 5 ಸರಿ ಉಸಿರಾಡೋ ತನಕ ಅಲ್ಲೇ ಇರಬೇಕು. ಈಗ ನಿಧಾನಕ್ಕೆ ವಾಪಸ್ ಬನ್ನಿ. ಈಗ ನಿಧಾನಕ್ಕೆ 2 ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ಈಗ ನಿಧಾನವಾಗಿ ಮತ್ತೆ ವಜ್ರಾಸನ ಸ್ಥಿತಿಗೆ ತನ್ನಿ. ಮುಂದಿನ ಆಸನವನ್ನು ಮಾಡೋಣ ಶಶಾಂಕಾಸನ. ಶಶಾಂಕ ಅಂದರೆ ಮೊಲ. ಆ ಮೊಲದ ಬೆನ್ನಿನ ರೀತಿ ಯೋಗಾಸನವನ್ನು ಮಾಡುವುದು. ಅಂದರೆ ಮೊಲದ ಬೆನ್ನು ಕಾಣುವ ರೀತಿ ಶಶಾಂಕಾಸನವನ್ನು ಮಾಡುವಂಥದ್ದು. ಈ ಆಸನವನ್ನು ಮಾಡೋದ್ರಿಂದ ಹೊಟ್ಟೆಯ ಎಲ್ಲ ಕಾಯಿಲೆಗಳು ವಾಸಿಯಾಗ್ತದೆ ಇದನ್ನು ಮಾಡಿದರೆ. ಮತ್ತು ಬೊಜ್ಜು ಕರಗಿಸಲಿಕ್ಕೂ ಸಹ ಇದು ಭಾಳ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ನಿವಾರಣೆ ಆಗ್ತದೆ ಇದನ್ನು ಮಾಡೋದ್ರಿಂದ. ಈಗ ನಿಧಾನವಾಗಿ 2 ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ನಿಧಾನವಾಗಿ 2 ಕೈಗಳನ್ನು ಹಿಂದಕ್ಕೆ ಕಟ್ಟಿ, ಹಿಂದಕ್ಕೆ ಬೆನ್ನಿನ ಹತ್ತಿರ ಕಟ್ಟಿ. ಈಗ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಕುತ್ತಿಗೆಯನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡುತ್ತಾ ಸಾಧ್ಯವಾದಷ್ಟು ಮುಖವನ್ನು ಮುಂದಕ್ಕೆ ಬಗ್ಗಿಸಿ ಹಣೆಯನ್ನು ನೆಲಕ್ಕೆ ತಾಗಿಸಲಿಕ್ಕೆ, ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಸ್ಥಿತಿಯಲ್ಲಿ ಇರಿ 5 ಸೆಕೆಂಡ್. ನಿಧಾನ ಮೇಲೆ ಬನ್ನಿ. ಈಗ 2 ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ಈಗ ಉಷ್ಟ್ರಾಸನದಿಂದ ನೇರವಾಗಿ, ವಜ್ರಾಸನದಿಂದ ನೇರವಾಗಿ ಕಾಲುಗಳನ್ನು ತೆಗಿರಿ. ನಿಧಾನಕ್ಕೆ ದಂಡಾಸನ ಸ್ಥಿತಿಗೆ ಬನ್ನಿ. ಈಗ ಮಾಡೋಣ ಮುಂದಿನ ಒಂದು ಆಸನವನ್ನ, ಪೂರ್ವೋತ್ಥಾನಾಸನ. ಇದು ಬೆನ್ನು ನೋವು, ಸೊಂಟ ನೋವು ಬಹಳ ಒಳ್ಳೆಯದು. ಮತ್ತೆ ಕಾಲುಗಳು ಕೆಲವರಿಗೆ ವೆರಿಕೋಸ್ ವೇನ್ಸ್ ಅಂತ ಬರ್ತದೆ. 60 ವರ್ಷ ದಾಟಿದವರಿಗೆ ಇಮ್ಮಡಿಯಲ್ಲಿ ಮತ್ತೆ ಮೀನುಕಂಡದ ಭಾಗದಲ್ಲಿ ನರಗಳು ಊತ ಇರುತ್ತೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯ ಆಸನ. ಇದರ ಹೆಸರು ಪೂರ್ವೋತ್ಥಾನಾಸನ. ಈ ಆಸನವನ್ನು ಮಾಡಿದರೆ ಸೊಂಟಕ್ಕೆ ಶಕ್ತಿ ಬರ್ತದೆ ಮತ್ತೆ ಭುಜಗಳಿಗೆ ಬಹಳ ಒಳ್ಳೆಯದು. ಈಗ ನೋಡಿ ಪೂರ್ವೋತ್ಥಾನಾಸನ. 2 ಹಸ್ತಗಳನ್ನು ಹಿಂದೆ ಪೃಷ್ಠದ ಹತ್ತಿರ ಹೀಗೆ ಇಡಿ. ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಉಸಿರನ್ನ ಬಿಡಿ. ಉಸಿರನ್ನ ತಗೊಳ್ತಾ ಆದಷ್ಟು ಸೊಂಟವನ್ನು ಮೇಲೆ ಎತ್ತಿ ತಲೆಯನ್ನು ಹಿಂದಕ್ಕೆ ಹಾಕಿ, ತಲೆಯನ್ನು ಹಿಂದಕ್ಕೆ ಆದಷ್ಟು ಸೊಂಟವನ್ನು ಮೇಲಕ್ಕೆ ಜಗ್ಗಿ, ಸೊಂಟ ಎತ್ತಿ ಮೇಲೆ ಸಾಧ್ಯವಾದಷ್ಟು 2 ಪಾದಗಳನ್ನು ಜೋಡಿಸಿ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ನಿಲ್ಲಬೇಕು.
ನಿಧಾನಕ್ಕೆ ಕೆಳಗೆ ಬನ್ನಿ. ಮತ್ತೆ ಸಹಜ ಸ್ಥಿತಿಗೆ, ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ. ದಂಡಾಸನ. ಈಗ ಅರ್ಧ ಹಲಾಸನ. ಈ ಆಸನವನ್ನು ಮಾಡೋದ್ರಿಂದ ಕೆಲವರಿಗೆ ಭಾರವಾದ ವಸ್ತುಗಳನ್ನು ಎತ್ತಿದಾಗ ಬಟ್ಟಿ ಬೀಳೋದು ಅಂತ ಹೇಳ್ತಾರೆ. ಅದಕ್ಕೆ ಹೊಟ್ಟೆಯ ಸ್ನಾಯುಗಳು, ಅದಕ್ಕೆ ಅಬ್ಡಾಮಿನಲ್ ಮಸಲ್ಸ್ ಅಂತ ಹೇಳ್ತಾರೆ. ಆ ಸ್ನಾಯುಗಳು ಬಹಳ ದುರ್ಬಲ ಆದರೆ ಆ ಥರ ತೊಂದರೆ ಇರ್ತದೆ. ಇದು ಹೊಟ್ಟೆಯ ಸ್ನಾಯುಗಳನ್ನು ಗಟ್ಟಿ ಮಾಡಿ ಜೀರ್ಣಶಕ್ತಿ ಜಾಸ್ತಿ ಮಾಡುವಂಥ ಒಂದು ಆಸನ. ಈಗ ಅರ್ಧ ಹಲಾಸನವನ್ನು ಮಾಡೋಣ. ಎಲ್ಲರೂ ಸಹ ಅರ್ಧ ಹಲಾಸನದ ಸ್ಥಿತಿಗೆ ಬನ್ನಿ. ಮಲಗಿ ಶವಾಸನದ ಸ್ಥಿತಿಗೆ. ಈಗ ನಿಧಾನವಾಗಿ ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ತಾ ಕಾಲುಗಳನ್ನು ಎತ್ತಿ ಮೇಲೆ. ಅದೇ ಸ್ಥಿತಿಯಲ್ಲಿ 5 ಸೆಕೆಂಡ್ ಇಲ್ಲಿ ಬಿಡಿ. ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಕಾಲು ಕೆಳಗೆ ಹಾಕಿ. ಈಗ ಮಾಡೋಣ ವಕ್ರಾಸನ. ಈ ವಕ್ರಾಸನವನ್ನು ಮಾಡೋದರಿಂದ ಮುಖ್ಯವಾಗಿ ಮೆದೋಜೀರಕ ಗ್ರಂಥಿಯ ಒಂದು ರಸ ಉತ್ಪನ್ನ ಆಗ್ತದೆ. ಅದು ಶುಗರ್ ಬರಲಿಕ್ಕೆ ಕಾರಣ ಆಗ್ತದೆ. ಅಂದರೆ ಮಧುಮೇಹದ ಒಂದು ತೊಂದರೆ ಜಾಸ್ತಿ ಆಗ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ವಕ್ರಾಸನವನ್ನು ಮಾಡಬೇಕು. ಇದನ್ನು ದಿನನಿತ್ಯ ಮಾಡ್ತಾ ಬರೋದ್ರಿಂದ ಬೊಜ್ಜು ಸಹ ಕರಗ್ತದೆ. ಈಗ ಮೊದಲಿಗೆ ನಿಧಾನವಾಗಿ 2 ಕೈಗಳನ್ನು ಭುಜದ ನೇರಕ್ಕೆ ಚಾಚಿ. ಮೊದಲಿಗೆ 2 ಕಾಲುಗಳನ್ನು ನೇರವಾಗಿ ಚಾಚಿ. ಈಗ ಬಲಗಾಲನ್ನು ಬಲಗಡೆ ಮಡಚಿಕೊಳ್ಳಿ. ವಕ್ರಾಸನವನ್ನು ಮಾಡೋಣ. ಈಗ ಎಡಗಡೆಯ ಕೈಯನ್ನು ತಿರುಗಿಸಿ ಎಡಗಡೆಯ ಬಗಲನ್ನು ಮಂಡಿಗೆ ತಾಗಿಸಿ ಮಂಡಿಯಿಂದ ತಿರುಗಿಸಿ. ಇನ್ನೊಂದು ಕೈ ಹಿಂದೆ ಇರಬೇಕು. ಆದಷ್ಟು ಹಿಂದೆ ನೋಡಿ. ಅದೇ ಸ್ಥಿತಿಯಲ್ಲಿ ಒಂದು 5 ಸೆಕೆಂಡ್ ಉಸಿರಾಡಿ. ನಿಧಾನಕ್ಕೆ ವಾಪಸ್ ಬನ್ನಿ. ಮತ್ತೆ 2 ಕೈಗಳು ಭುಜದ ನೇರಕ್ಕೆ. ಈಗ ಅದೇ ರೀತಿ ನಾವು ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ಕಾಲಿಂದ ಮಾಡೋಣ. ಈಗ ಎಡಗಡೆಯ ಕಾಲನ್ನು ಮಡಚಿಕೊಳ್ಳಿ. ಈಗ ಬಲಗಡೆಯ ಒಂದು ಕೈಯನ್ನು ತಿರುಗಿಸಿ ಸಾಧ್ಯವಾದಷ್ಟು ಸಹಜ ಉಸಿರಾಟ. ನಿಧಾನವಾಗಿ ವಾಪಸ್ ಬನ್ನಿ. ಈಗ 2 ಕೈಗಳನ್ನು ಭುಜದ ನೇರಕ್ಕೆ ಚಾಚಿ ಮತ್ತೆ ತಾಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಇನ್ನು ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಆಸನಗಳನ್ನು ತೋರಿಸುತ್ತೇವೆ.